ಉಮಾಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ಇಂಜಿನಿಯರಿಂಗ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಫೈನಲ್ ಸೆಮಿಸ್ಟರ್ ಇರ್ತೀರಾ. ಸೊ ನೀವೊಂದು ಸೆವೆಂತ್ ಸೆಮಿಸ್ಟರ್ ಇರುವಾಗಲೇ ನಿಮ್ಮ ಒಂದು ಇಂಜಿನಿಯರಿಂಗ್ ಒಂದು ಇಂಟರ್ನ್ಶಿಪ್ ಏನಿದೆ ಸೊ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ಒಂದು ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತೀರಾ, ಸೊ ಯಾವ ಥರ. ಸೊ ಈ ಒಂದು 2022 ಸ್ಕೀಮ್ಗೆ ರಿಲೇಟೆಡ್ ಆಗಿರೋಂಥ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ VTO ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅಲ್ಲೇ ಅಪ್ಲೈ ಮಾಡಿಬಿಟ್ಟು ಮತ್ತು ನೀವು ಅಲ್ಲೇ ಒಂದು ಡೈಲಿ ಅಪ್ಡೇಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಅಂದರೆ ವೀಕ್ಲಿ ಸೊ ಈ ವೀಕಲ್ಲಿ ನೀವು ಏನು ಕಲ್ತಿದ್ದೀರಾ, ಸೊ ಏನೇನೋ ಒಂದು ಇಲ್ಲ ಆಫ್ಲೈನಾ ಆನ್ಲೈನಾ ಏನು ಕಲ್ತಿದ್ದಾನೆ ಎಲ್ಲನೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದನ್ನು ಅಪ್ಲೋಡ್ ಮಾಡೋ ಜೊತೆಯಲ್ಲೇ ಇಂಟರ್ನ್ಶಿಪ್ಸ್ ಕೂಡ ಒಂದು ಸರ್ಟಿಫಿಕೇಟ್ಸ್ ಪ್ರೊವೈಡ್ ಮಾಡೋಂಥದ್ದಾಗಿರ್ಬೋದು, ಕ್ಲಾಸಸ್ ಕೇಳೋವಂಥದ್ದಾಗಿರ್ಬೋದು, ಹಾಗೆಯೇ ಒಂದು ಅಪ್ಲೈ ಮಾಡೋವಂಥದ್ದಾಗಿರ್ಬೋದು, ಫೀಸ್ ಪೇಮೆಂಟ್ ಮಾಡುವಂಥದ್ದಾಗಿರ್ಬೋದು, ಎಲ್ಲನೂ ಕೂಡ VTO ಪೋರ್ಟಲ್ ಮುಖಾಂತರನೇ ಆಗಬೇಕು ಅಂತ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಪ್ರೊವೈಡ್ ಮಾಡ್ತಾರೆ ನಮ್ಮ VTO ಯೂನಿವರ್ಸಿಟಿ. ಸೊ ಆದರೂ ಕೂಡ ವಿದ್ಯಾರ್ಥಿಗಳೇ, ಸೊ ತುಂಬ ಜನ ವಿದ್ಯಾರ್ಥಿ ನಾವು ಏನೋ ಅವ್ರಿಗೆ ರಿಲೇಟೆಡ್ ಇರುವಂಥ ಇಂಡಸ್ಟ್ರೀಸ್ಗೆ ಹೋಗ್ತಿದ್ವಿ, ಬಟ್ ಅವು ಆ ಒಂದು ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು VTO ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿಲ್ಲ. ಸೊ ಆಗುವುದು ಕೂಡ ಇಲ್ಲ ಅವು. ಸೊ ಅಂಥ ಕಡೆ ನಾವು ಒಂದು ಇಂಟರ್ನ್ಶಿಪ್ಸ್ ಮಾಡ್ಬೇಕಂತ ತುಂಬ ಜನ ಗೊಂದಲದಲ್ಲಿ ಇದ್ದೀರಾ. ಅದ್ರ ಜೊತೆಯಲ್ಲೇ ತುಂಬ ಜನ ಒಂದು ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಸ್ ಇನ್ನೂ ಸಿಕ್ಕೇ ಇಲ್ಲ. ಸೊ ಯಾವ್ದು ಮಾಡ್ಬೇಕನ್ನೋ ತುಂಬ ಒಂದು ಡೌಟ್ಸ್ ಇದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಎಲ್ಲ ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಸೊ ಹಾಗೆಯೇ ಲಾಸ್ಟ್ ಡೇಟ್ ನಿಮ್ಗೆಲ್ಲರೂ ಗೊತ್ತಿದೆ ಅನ್ಸುತ್ತೆ ವಿದ್ಯಾರ್ಥಿಗಳೇ. ಸೊ ನೀವು ಹೊಸದಾಗಿ ಬಂದಿದೆ, ಇಲ್ಲಿ ನೋಡಿ ಸರ್ಕ್ಯುಲರ್ ಯಾವ ಥರ ಇದೆ ಅಂತಂದು. ಇದು ಲಾಸ್ಟ್ ಡೇಟ್ ಏನಿದೆ ವಿದ್ಯಾರ್ಥಿಗಳೇ 26/12/2025 ಲಾಸ್ಟ್ ಡೇಟ್ ಇದೆ. ಸೊ ನೀವು ಏನೇ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದೇನಿದೆಯಲ್ಲ, ಸೊ ಅದನ್ನು ಲಾಸ್ಟ್ ಡೇಟ್ ಬಂದು 26 ಡಿಸೆಂಬರ್ 2025. ಲಾಸ್ಟ್ ಡೇಟ್ ಫಾರ್ ಸ್ಟೂಡೆಂಟ್ಸ್ ಟು ಸೆಲೆಕ್ಟ್ ಕನ್ಫರ್ಮ್ ಆರ್ಗನೈಸೇಷನ್ ಫಾರ್ ದ ಇಂಟರ್ನ್ಶಿಪ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್. ಅಂದರೆ ಜಸ್ಟ್ ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕು. ಸೊ ಈ ಇಂಟರ್ನ್ಶಿಪ್ಪಲ್ಲಿ ಮಾಡ್ತೀನಿ ಅನ್ನೋದನ್ನು ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಫೀಸ್ ಪೇಮೆಂಟ್ ಮಾಡೋವಂಥದ್ದಾಗಿರ್ಬೋದು, ಆಮೇಲೆ ಒಂದು ಫೀಸ್ ಪೇಮೆಂಟ್ ಆಗಿದ್ಮೇಲೆ ಒಂದು ಇಂಟರ್ನ್ಶಿಪ್ ಆಫರ್ ಲೆಟರ್ನ ಮತ್ತೆ VTO ಪೋರ್ಟಲ್ ಅಪ್ಲೋಡ್ ಮಾಡೋವಂಥದ್ದಾಗಿರ್ಬೋದು. ಈ ಪ್ರಾಸೆಸಲ್ಲಿ ಲೇಟ್ ಆಗುತ್ತೆ, ಓಕೆನಾ. ಜಸ್ಟ್ ಆಫರ್ ಲೆಟರ್ನ ತೆಗೆದುಕೊಳ್ಳೋವಂಥದ್ದು ಮತ್ತು ಕನ್ಫರ್ಮ್ ಮಾಡ್ಕೊಳ್ಳೋವಂಥದ್ದು ಏನಿದೆಯಲ್ಲ, ಸೊ 26/12/2025 ಕೊಟ್ಟಿದ್ದಾರೆ, ಓಕೆನಾ. ಸೊ 26 ಡಿಸೆಂಬರ್ 2025 ಒಳಗೆ ನಿಮ್ಮ ಒಂದು ಏನಿದೆಯಲ್ಲ ಒಂದು ಇಂಟರ್ನ್ಶಿಪ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಒಂದು ತೋರಿಸಿ ನೋಡಿ ವಿದ್ಯಾರ್ಥಿಗಳು. ಸೊ ಇಲ್ಲಿ ಕಂಪ್ನೀಸ್ ಅಂತ ಇಂಟರ್ನ್ಶಿಪ್ಸ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ಇಲ್ಲಿ ನಂಬರ್ ಆಫ್ ಇಂಟರ್ನ್ಶಿಪ್ ಸಿಗ್ತವೆ, ಪ್ರತಿಯೊಂದು ಕೂಡ ಸಿಗ್ತವೆ ನೋಡಿ. ಸೊ 18,000 ಇದೆ, 4 ಮಂತ್ಸ್ ಇದೆ. ಸೊ ಆಲ್ಮೋಸ್ಟ್ ವಿದ್ಯಾರ್ಥಿ 15 ವೀಕ್ಸ್ ಅಂತ ಹೇಳಿದ್ದಾರೆ. ಸೊ 15 ವೀಕ್ಸ್ ಅಂದರೆ ಅರೌಂಡು 15 to 16 ಅಂತ ಹೇಳಿದ್ದಾರೆ ಕಾಲೇಜಲ್ಲಿ. ಬಟ್ ವಿದ್ಯಾರ್ಥಿಗಳೇ 1 ವೀಕ್ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಡೇಟ್ ಏನಿದೆಯಲ್ಲ, ಸೊ ಸ್ಟಾರ್ಟಿಂಗ್ ಡೇಟ್ ಏನಿದೆಯಲ್ಲ, ಸ್ಟಾರ್ಟಿಂಗ್ ಡೇಟ್ ಎಂಡ್ ಡೇಟನ್ನು ಕರೆಕ್ಟಾಗಿ ಕೊಡಿ. ಸೊ ಆ ಸರ್ಟಿಫಿಕೇಟ್ಸಲ್ಲಿ ಅದೇ ಕೊಡ್ತಾರೆ. ಸೊ ನೀವು ಮಾತಾಡ್ಕೋಬೋದು ವಿದ್ಯಾರ್ಥಿ, ಯಾವ ಡೇಟಿಂದ ಯಾವ ಡೇಟಿಗೆ ನಿಮಗೆ ಸರ್ಟಿಫಿಕೇಟ್ಸ್ ಬೇಕು ಅನ್ನೋದನ್ನು ಕೂಡ, ಯಾಕಂದರೆ ಅಮೌಂಟ್ ಪೇ ಮಾಡಿರ್ತೀರಲ್ಲ. ಸೊ ಇಂಟರ್ನ್ಶಿಪ್ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಸರ್ಟಿಫಿಕೇಟ್ಸನ್ನು ಪ್ರೊವೈಡ್ ಮಾಡ್ತಾರೆ. ಅಂದರೆ ಯಾವ ಡೇಟಿಂದ ಬೇಕಂದ್ರೆ ಆ ಡೇಟ್ ಅವರೇ ಪ್ರೊವೈಡ್ ಮಾಡ್ತಾರೆ, ನೀವು ಸೊ ಕೇಳಬೇಕಾಗತ್ತೆ ಅಷ್ಟೇ. ಸೊ ಇಲ್ಲಿ ನೀವು ಸರ್ಚ್ ಮಾಡೋ ಮುಂದೆ ಫಿಲ್ಟರ್ ಮಾಡ್ಕೋಬೋದು ವಿದ್ಯಾರ್ಥಿ, ಏನೇನು ಸ್ಕಿಲ್ಸು, ಸೊ ಯಾವುದ್ರ ಮೇಲೆ ನೀವು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಅದನ್ನು. ಆಮೇಲೆ ಸಾಫ್ಟ್ವೇರ್, ಹಾರ್ಡ್ವೇರ್, ಎಲೆಕ್ಟ್ರಿಕಲ್ ಯಾವುದ್ರ ಮೇಲೆ ಅಂತಂದು. ಆಮೇಲೆ ಶಾರ್ಟ್ ಬೈ ಲೇಟೆಸ್ಟಾಗಿ ಬಂದಿರೋಂಥವು ಅಥವಾ ಹಳೆವು ಎಲ್ಲವು. ಲೊಕೇಶನ್ ಬೆಂಗಳೂರು, ಬಾಗಲಕೋಟೆ ಇಂಥ ಕಡೆ. ಹಾಗೆ ಇಂಟರ್ನ್ಶಿಪ್ ಟೈಪು. ಸೊ ಎಕ್ಸಾಂಪಲ್ ನಾನು ಬಂದು ಸ್ಟೈಪೆಂಡ್ ಪರ್ಪಸ್ ನೋಡ್ತಿದ್ದೀನಿ ಅಂತ ಎಕ್ಸಾಂಪಲ್ ಕೊಡ್ತೀನಿ, ನೀವು ನೋಡಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನಿದೆಯಲ್ಲ ನಂಬರ್ ಆಫ್ ಏನೇನು ಸ್ಟೈಪೆಂಡ್ ಇದಾವಲ್ಲ, ಸೊ ಎಲ್ಲವೂ ಕೂಡ ಬರ್ತವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೈಟ್ ಇಂಜಿನಿಯರ್ ಇದೆ, ಸಿವಿಲ್ ಇಂಜಿನಿಯರ್ ರಿಲೇಟೆಡು, ಎಲೆಕ್ಟ್ರಿಕಲ್ ಇಂಜಿನಿಯರ್ ರಿಲೇಟೆಡ್, ಸೊ ಅಪ್ಲೈ ಇದ್ದಾವೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು, ಹಾಗೆ ಸೈಬರ್ ಸೆಕ್ಯೂರಿಟಿ, AI IoT ಆ್ಯಂಡ್ ಎಂಬೆಡ್ ಇಂಜಿನಿಯರು, ಸೊ ಡೆವಲಪ್ಸ್. ಸೊ ಇಲ್ಲೆಲ್ಲ ಕೂಡ ಬಂದಿದ್ದಾವೆ ನೋಡಿ ಸ್ಟೈಪೆಂಡ್ ರಿಲೇಟೆಡ್. ಈ ಥರ ಫಿಲ್ಟರ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ವಿದ್ಯಾರ್ಥಿಗಳು. ಸೊ ಯಾವ ಎಷ್ಟೆಷ್ಟಿದೆ ಅಂತ. ಸೊ ನಂಬರ್ ಆಫ್ ಅರೌಂಡು 8ವರೆಗೂ, ಅಂದರೆ ಒಂದೊಂದರಲ್ಲಿ ಹತ್ರ ಒಂದು 10 ಇದ್ದಾವೆ. ಸೊ ಈ ಥರ ನೋಡ್ಕೊಂಡೋದ್ರೆ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಸೊ ಇದು ನೆಕ್ಸ್ಟ್ ಬಂದು ವಿದ್ಯಾರ್ಥಿಗಳೇ, ಸ್ಟೈಪೆಂಡ್ ಬೇಡ, ಜಸ್ಟ್ ನಾನು ಫ್ರೀಯಲ್ಲಿ ಹುಡುಕ್ತಾ ಇದ್ದೀನಿ. ಸೊ ಆ ಥರ ಆದರೆ ವಿದ್ಯಾರ್ಥಿ ಈ ಥರ ಚೆಕ್ ಮಾಡ್ಕೋದು ಫ್ರೀಯಾಗಿ. ಸೊ ಎಷ್ಟಿದೆ ಟೋಟಲ್ ನಂಬರು, 15 ಸ್ಲಾಟ್ಸ್ ಇದ್ದಾವೆ. 15 ಒಂದೊಂದು ಸ್ಲಾಟಲ್ಲಿ 6, 9, 12, 18 ಇದ್ದಾವೆ. ಒಂದೊಂದು ಸ್ಲಾಟಲ್ಲಿ 18 ಕೋರ್ಸಸ್ ಇದ್ದಾವೆ. ಸೊ ಎಲ್ಲ ಕೂಡ ಫ್ರೀ ಇದ್ದಾವೆ, ಬಟ್ ಎಲ್ಲ ಇನ್ಕ್ಲೂಡೆಡ್ ಇದ್ದಾವೆ. ಸೊ ಇದನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೇಕಂದ್ರೆ ಕ್ಯಾಟಗರಿಯಲ್ಲಿ ಹೋಗಿ ಬರೀ ನನಗೆ ಸಾಫ್ಟ್ವೇರ್ ರಿಲೇಟೆಡ್ ಅಷ್ಟೇ ಬೇಕು, ಅದು ಕೂಡ ಫ್ರೀಯಲ್ಲಿ ಬೇಕು ಅಂತಂದರೆ ಇಲ್ಲಿ ಬಂದಿದೆ ನೋಡಿ,
ಓಕೆನಾ. ಸೊ ಕಡಿಮೆ ಆಗಿದ್ದಾವೆ. ಸೊ ಈ ಥರ ಚೆಕ್ ಮಾಡ್ಕೋಬೋದು, ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಮೋಡ್, ಸೊ ನನಗೆ ರಿಮೋಟಲ್ಲಿ ಬೇಕು ಆನ್ಲೈನಲ್ಲಿ. ಓಕೆನಾ. ಸೊ ಇಲ್ಲಿದಾವೆ ನೋಡಿ, ಇವು ಇಷ್ಟೇ ಇರೋದು ಆನ್ಲೈನಲ್ಲಿ ಬೇಕಂತಂದರೆ. ಓಕೆನಾ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸಾಫ್ಟ್ವೇರ್ ಬೇಕಂತ ಹೇಳಿದೆ, ಅದು ಫ್ರೀಯಲ್ಲಿ ಬೇಕು, ಅದು ರಿಮೋಟ್ ಬೇಕು. ಸೊ ಈ ಥರ ನೀವು ಫಿಲ್ಟರ್ ಮಾಡ್ಕೋಬೋದು. ಸೊ ಆಮೇಲೆ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಆಗಿಬಿಟ್ಟು ಡೈರೆಕ್ಟಾಗಿ ನೀವು ಕಂಪ್ನಿ, ನಿಮ್ಗೆ ಏನೇನು ಕಂಪ್ನಿ ಗೊತ್ತಿದೆ ಅಂತಂದರೆ ಡೈರೆಕ್ಟಾಗಿ ಕಂಪ್ನಿನ ಸರ್ಚ್ ಮಾಡಿಲಿ. ಎಕ್ಸಾಂಪಲ್ ವಿದ್ಯಾರ್ಥಿಗಳೇ, ಸೊ ಅದನ್ನು ಎಕ್ಸಾಕ್ಟ್ ಹೆಸರನ್ನು ಟೈಪ್ ಮಾಡಿದ್ರೆ ಮಾತ್ರ ಇದು ಕೊಡುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಏನೇನಿದಾವಲ್ಲ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಬೇಕಾದ್ರೆ ಇಲ್ಲೇ ಚೆಕ್ ಮಾಡ್ಕೊಳ್ಳೋಣ. ಸೊ ಇದೇನಿದೆಲ್ಲ ವಿ ಟಿ ಒ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ವಿ ಟಿ ಒ ಅಂತಿದೆ. ಸೊ ಅದು ಪ್ರೊವೈಡ್ ಮಾಡೋಂಥದ್ದು ಬರೀ 5000ಗೆ ಒಂದು ಇಂಟರ್ನ್ಶಿಪ್ನ ಪ್ರೊವೈಡ್ ಮಾಡ್ತದೆ, ಹೈಬ್ರಿಡ್ ಇದೆ. ಓಕೆನಾ, ಒಂದೇ ಒಂದು ಇಂಟರ್ನ್ಶಿಪ್ಸನ್ನು ಮಾತ್ರ ಪ್ರೊವೈಡ್ ಮಾಡ್ತಿದೆ. ಸೊ ಈ ಥರ ಚೆಕ್ ಮಾಡ್ಕೋಬೋದು. ಡೈರೆಕ್ಟಾಗಿ ಕಂಪ್ನಿ ಟೈಪ್ ಮಾಡಿಬಿಟ್ಟು ಮತ್ತು ಯಾವುದೋ ಒಂದು ಟೈಪ್ ನಾನು ವಿದ್ಯಾರ್ಥಿಗಳೇ, ಒಂದು ಯುನಿಕ್ ನೇಮ್ ಇದೆ, ಚೆಕ್ ಮಾಡೋಣ. ಬೆಂಗಳೂರು ಏರ್ಕ್ರಾಫ್ಟ್ ಇಂಡಸ್ಟ್ರಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಸೊ ಇದನ್ನು ಟೈಪ್ ಮಾಡೋಣ. ಏನು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾ ಇಲ್ಲ ಬಿಡಿ. 7000 ಪ್ರೊವೈಡ್ ಮಾಡಿದೆ R&D ಇಂಟರ್ನ್ಶಿಪ್. ಸೊ ಇಲ್ಲಿ ನೋಡ್ಬೋದು ಇಂಟರ್ನ್ಶಿಪ್ ಲೊಕೇಶನ್ ಎಲ್ಲಿದೆ, ಕೊಡಗು. ಹಾಗೆಯೇ ಇಂಟರ್ನ್ಶಿಪ್ ಮೋಡ್ ಬಂದು ಆನ್ ಸೈಟ್, ಅಂದರೆ ಆನ್ ಸೈಟ್ ಅಂದರೆ ಆಫ್ಲೈನ್ ಆಗಿ ನೀವು ಫಿಸಿಕಲ್ ಆಗಿ ಕಲಿಬೇಕಾಗತ್ತೆ. ಡ್ಯೂರೇಷನ್ 7 ಮಂತ್ಸ್ ಇದೆ. ಸೊ ನಿಮ್ಗೆ ಬೇಕಾದರೆ ನೀವು ಬರೀ ಒಂದು 3 ಮಂತ್ಸ್ಗೆ ಇಂಟರ್ನ್ಶಿಪ್ಸ್ ಕೇಳ್ಬೋದು. ಸರ್ಟಿಫಿಕೇಟ್ಸಲ್ಲಿ 3 ಮಂತ್ಸ್ ಹಾಕೊಡ್ತಾರೆ. ಅದು ಕಂಪ್ಲೀಟ್ ಆಗಿದ ಮೇಲೆ ಕೂಡ ಉಳಿದಂಥ 4 ಮಂತ್ಸ್ಗೆ ನೀವು ಹೋಗಿ ಮತ್ತೆ ವರ್ಕ್ ಮಾಡ್ಬೋದು ಅಲ್ಲಿ. ಸ್ಟೂಡೆಂಟ್ ಆಪ್ಟಿಂಗ್ R&D internship should possess a strong research skills and ability to analyze information effectively in the high level. ಸೊ ನೀವು ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಇಲ್ಲಿ ಟೈಪ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೀವು ರಿಕ್ರೂಟರ್ಗೆ ಒಂದು ಮೆಸೇಜ್ ಮಾಡಬೇಕಾಗತ್ತೆ, ಏನಂತ, ನಿನ್ನನ್ನು ಯಾಕೆ ಹೈರ್ ಮಾಡ್ಕೋಬೇಕಂತ ಒಂದು ಮೆಸೇಜ್ ಇದು. ಸೊ ನೀವು ಏನಂತ ಕೇಳ್ಬೋದು ಅಂದರೆ, ನನಗೆ ಇದೇನಿದೆ R&D, ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮೊದಲು ಏನಂತಂದು R&D ಅಂತಂದು. ತಿಳ್ಕೊಂಡಿದ ನಂತರ ಇಲ್ಲಿ ಯಾಕೆ ನಾನು ಬರಬೇಕು, ಯಾಕೆ ಎಕ್ಸ್ಪ್ಲೇನಿಂಗ್ ಯು ಆರ್ ಗುಡ್ ಫಿಟ್ ಫಾರ್ ದಿಸ್ ಇಂಟರ್ನ್ಶಿಪ್ ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನು ಯಾಕೆ ಅಂತ ನಿಮ್ಮಲ್ಲಿರುವಂಥ ಸ್ಕಿಲ್ಸ್ ಏನೇನಿದಾವಲ್ಲ ಆ ಸ್ಕಿಲ್ಸ್ನೆಲ್ಲವನ್ನು ಕೂಡ ಆ್ಯಡ್ ಮಾಡಿ ವಿದ್ಯಾರ್ಥಿಗಳಲ್ಲಿ. ಸೊ ಅವಾಗ ನೀನು ಯಾಕೆ ಅವ್ರು ತೊಗೋಬೇಕಂತ ಅವರು ಯೋಚನೆ ಮಾಡ್ತಾರೆ. ಓಕೆನಾ. ಸೊ R&D ಅಂತಂದರೆ ಸಾಫ್ಟ್ವೇರು ಬೈ ಜಾವಾ ಸ್ಕ್ರಿಪ್ಟು, ಸಾಫ್ಟ್ವೇರ್ ರಿಲೇಟೆಡ್ ಇದೆ ವಿದ್ಯಾರ್ಥಿಗಳೇ. ಓಕೆನಾ. ಸೊ ಈ ಥರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಏನೇನಿದ್ರೆ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಅಂತ ಕೊಟ್ಬಿಟ್ರೆ ಆಟೋಮೆಟಿಕ್ ಅಪ್ಲೈ ಆಗುತ್ತೆ. ಸೊ ಅಬೌಟಲ್ಲಿ ಏನಿದೆ, ಸೊ ಏನಿಲ್ಲ. ನೆಕ್ಸ್ಟ್ ಕಾಂಟ್ಯಾಕ್ಟ್, ಗೆಟ್ ಇನ್ ಟಚ್, ಎಂಟರ್ ಯುವರ್ ನೇಮು, ಜಿಮೇಲ್ ಐ ಡಿ, ಫೋನ್ ನಂಬರು, ಸಬ್ಜೆಕ್ಟು. ನಿಮ್ಗೆ ಏನಾದ್ರು ಅಂದರೆ ಕಾಂಟ್ಯಾಕ್ಟ್ ಅಂದರೆ ವಿದ್ಯಾರ್ಥಿ ನಿಮ್ಮ ಈ ಪೋರ್ಟಲ್ ಏನಾದ್ರು ಮಿಸ್ಟೇಕ್ಸ್ ಆಗಿದೆ ಇಲ್ಲಿ ನೋಡಿ, ಇಲ್ಲಿ ವಿ ಲವ್ ಹಿಯರ್ ಫ್ರಮ್ ಯು, ಫಿಲ್ ಔಟ್ ಫ್ರಮ್ ದ ವೆಲ್, ಗೆಟ್ ಬ್ಯಾಕ್ ಆಸ್ ಸೂನ್ ಪಾಸಿಬಲ್. ಅಂದರೆ ಏನಾದರೂ ಹೆಲ್ಪ್ ಬೇಕಾಗಿದೆ ಅಂದರೆ ವಿ ಟಿ ಒ ಪೋರ್ಟಲ್ ಕಡೆಯಿಂದ ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಹಂಗಾಗಿ ನೀವು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿದ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ ಡ್ಯಾಶ್ ಬೋರ್ಡ್ ಹತ್ರ ಬನ್ನಿ. ಸೊ ಇಲ್ಲಿ ನೀವೇನೇನು ಅಪ್ಲೈ ಮಾಡಿದ್ರಲ್ಲ ಎಲ್ಲವೂ ಇಲ್ಲಿರ್ತವೆ. ಓಕೆನಾ. ಸೊ ಎಷ್ಟು ಅಪ್ಲೈ ಮಾಡಿದ್ರಲ್ಲ ಸೊ ಎಲ್ಲವೂ ಕೂಡ ಆ್ಯಸ್ ಇಟ್ ಈಸ್ ಇಲ್ಲೇ ಇರ್ತವೆ. ಸೊ ಅದ್ರ ಜೊತೆಯಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸೊ ಎಕ್ಸಾಂಪಲ್ ನಾನು ಏನೇನು ಅಪ್ಲೈ ಮಾಡಿದ್ದೀನಿ, ಸೊ ಅವರೆಲ್ಲರೂ ಭಾರತ್ ಯುನಾನಿ ಫೆಲೋಶಿಪ್ ಕೋಡ್ ಎಕ್ಸ್ಪರ್ಟು, ಸೊ ಆಫರ್ ರಿಲೀಸ್ ಮಾಡಿದ್ದಾರೆ. ಸೊ ಆಮೇಲೆ ಇಂಟರ್ನೆಟ್ ಆಫ್ ಥಿಂಗ್ಸು ಕೊಡಗು ಅಂಡರ್ ರಿವ್ಯೂಲ್ಲಿ ಇದೆ, ಆಫರ್ ಲೆಟರ್ ರಿಲೀಸ್ ಮಾಡಿದ್ದಾರೆ. AOT ಆ್ಯಂಡ್ ಎಂಬೆಡ್ ಸಿಸ್ಟಮು, ಸೊ ಶಾರ್ಟ್ ಲಿಸ್ಟಲ್ಲಿ ಇದೆ, ಬಟ್ ಕಳಿಸ್ತಾರೆ 2 ಡೇಸಲ್ಲಿ ಇದನ್ನು ನಮಗೆ ಕಳಿಸ್ತಾರೆ, ಏನು ಆಫರ್ ಲೆಟರ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಅಪ್ಲೈ ಇದೆ. ಸೊ ಇನ್ನೂ ಇದನ್ನು ಮಾಡಿಲ್ಲ, ಇಲ್ಲಿ ಅಪ್ಲೈ ಅಂತಿದೆ. ಸೊ ಈ ಥರ ಇರುತ್ತೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ವಿದ್ಯಾರ್ಥಿ, ಗೋ ಟು ಅಪ್ಲೈಡ್ ಅಂತಿದ್ದೇನಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ನೀವು ಏನೇ ಬೇಕಾದರೂ ಮಾಡ್ಕೋಬೋದು. ಸೊ ಇಲ್ಲಿ ಏನಿದೆಲ್ಲ ವಿತ್ಡ್ರಾಲ್ ಅಂತಂದು ಒಂದ್ಸಲ ಕ್ಲಿಕ್ ಮಾಡಿರಿ ಅಂತಂದರೆ ಹೋಗ್ಬಿಡುತ್ತೆ, ಕ್ಯಾನ್ಸಲ್ ಮಾಡ್ಕೊಂಡಂಗೆ. ವಿತ್ಡ್ರಾಲ್ ಅಂದರೆ ನಮ್ದು ನಾವು ತೊಗೊಂಡಾದಂಗೆ, ನಾವು ಏನು ಅಪ್ಲೈ ಮಾಡಿದ್ರೆ ನಾವು ವಾಪಸ್ ತೊಗೊಂಡಂಗಾಗುತ್ತೆ. ಸೊ ಈ ಥರ. ಆಮೇಲೆ ನೀವು ಇಲ್ಲಿ ಏನು ಅಪ್ಲೈ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗೋದಿಲ್ಲ. ಸೊ ಇದು ವಿತ್ಡ್ರಾಲ್ ಅಂತ ಹೊಡ್ತೀರ ಅಂದರೆ ಮುಗಿದು ಹೋಗ್ಬಿಡುತ್ತೆ, ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ಆಮೇಲೆ ಇಲ್ಲಿ ವಿಯೋ ಅಂತಿದೆ ನೋಡಿ, ಕಣ್ಣಿನ ಚಿತ್ರ ಏನಿದೆಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಇಂಟರ್ನ್ಶಿಪ್ಗೆ ತಿಳ್ಕೊಬೋದು, ನಾನು ಏನು ಅಪ್ಲೈ ಮಾಡಿದ್ದೀನಿ,
ಸೊ ನಾನು ಅಪ್ಲೈ ಮಾಡಿ ಡಾಟಾ ಅನಾಲಿಟಿಕ್ಸ್ ಯೂಸಿಂಗ್ ಎ ಪೈಥಾನ್ ಫ್ರೀ ವರ್ಷನಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಕ್ಯಾಟಗರಿ ಬಂದದ್ದು ಫುಲ್ಲಿ ಸಾಫ್ಟ್ವೇರ್ ರಿಲೇಟೆಡ್ ಇದೆ. ಆಮೇಲೆ ಸ್ಕಿಲ್ಸ್ ಏನೇನು ಕಲಿತೀವಿ ಅಂತಂದರೆ ಡಾಟಾ ವಿಜುವಲೈಸೇಷನ್, ಪೈಥಾನ್, SQL ಕಲಿತೀವಿ. ವೇಕೆನ್ಸಿ 100 ಪೊಸಿಷನ್ಸ್ ಇದ್ದಾವೆ. ಓಕೆನಾ, ಫ್ರೀ ವರ್ಷನ್ ಇದೆ, ಹೈಬ್ರಿಡ್ ಇದೆ, ಡ್ಯೂರೇಷನ್ 3 ಮಂತ್ಸ್ ಇದೆ. ಇವಾಗ VTO ಕೇಳ್ತಿರೋದು 3 ಮಂತ್ಸಿಗೆ ಕೇಳ್ತಾ ಇದೆ. ಆಮೇಲೆ ಇಂಟರ್ನ್ಶಿಪ್ ಮೋಡ್ ಏನಂದ್ರೆ ಹೈಬ್ರಿಡ್ ಇದೆ. ಸೊ ಹೈಬ್ರಿಡ್ ಅಂದರೆ ನೀವು 1-2 ಮಂತ್ಸ್ ಆನ್ಲೈನಲ್ಲಿ ಮಾಡ್ಬೋದು, 1 ಮಂತ್ ಆಫ್ಲೈನಲ್ಲಿ ಮಾಡ್ಬೇಕಾಗತ್ತೆ. ಇದಕ್ಕೆ ಡೆಡ್ಲೈನ್ ಏನು ಕೊಟ್ಟಿಲ್ಲ. ಸೊ ವೆಲ್ಕಮ್ ಟು ಡಾಟಾ ಅನಾಲಿಟಿಕ್ಸ್ ಪೈಥಾನ್ ಅವ್ನು ಸಿಂಪಲ್ ಆಗಿ ಕೊಟ್ಬಿಟ್ಟಾನೆ, ಏನು ಕೊಟ್ಟಿಲ್ಲ. ಇದನ್ನು ಕಂಡು ಇದೊಂದು ಸ್ಟಾರ್ಟ್ ಆಗಿರೋ ಇಂಡಸ್ಟ್ರಿ ಡೇಟ್ ಏನಿದೆ 2015 ಇದೆ. ಆ್ಯಂಡ್ ವೆಬ್ಸೈಟ್ ಏನಿದೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೋಬೋದು. ಆಮೇಲೆ ಅಡ್ರೆಸ್, ಸೊ ನೀವೇನಾದರೂ ಅಪ್ಪಿತಪ್ಪಿ ಬೆಂಗಳೂರಲ್ಲೇ ಇರುವಂಥ ವಿದ್ಯಾರ್ಥಿಗಳಾಗಿದ್ದರೆ ನೀವು ಡೈರೆಕ್ಟ್ ಈ ಅಡ್ರೆಸ್ಸನ್ನು BTM ಸೆಕೆಂಡ್ ಸ್ಟೇಜು, BTM ಲೇಔಟು, ಬೆಂಗಳೂರು. ಸೊ ಇಲ್ಲಿ ಹೋಗಿ ನೀವು ಡೈರೆಕ್ಟ್ ಚೆಕ್ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ರವಿ ಇಮೇಲ್ ಅಂತ ಏನಿದೆ ಡೈರೆಕ್ಟ್ ಇದನ್ನು ಕ್ಲಿಕ್ ಮಾಡ್ಕೊಂಬಿಡಿ, ಅವ್ರ ಮೇಲ್ಗೆ ಹೋಗ್ಬಿಡುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಏನೇ ಮೆಸೇಜ್ ಏನೇ ಮಾಡಬೇಕಾದ್ರು ಮೆಸೇಜ್ ಮಾಡಿಬಿಟ್ಟು ಡೌಟ್ಸ್ ಏನಿದು ಕ್ಲಾರಿಫೈ ಮಾಡ್ಕೋಬೋದು. ಆದಷ್ಟು ತುಂಬ ಜನ ಕೊಡಲ್ಲ, ಅದು ರಿಪ್ಲೈ ಮಾಡೋದಿಲ್ಲ ನಿಮ್ಗೇನು. ಬಟ್ ನೀವಂತೂ ಬಿಡಕ್ಕೆ ಹೋಗಬೇಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆನಾ ವಿದ್ಯಾರ್ಥಿಗಳೇ, ಸೊ ಇದೇ ಥರ ನೋಡ್ಕೊಳ್ಳಿ, ಇವೆಲ್ಲ ಕೂಡ ಆ್ಯಸ್ ಇಟ್ ಈಸ್. ಸೊ ಇದನ್ನು ಮಾತ್ರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಹೇಳಿದ್ದಾರೆ ಡು ನಾಟ್ ಪೇ ಡೈರೆಕ್ಟ್ಲಿ ಟು ದ ಕಂಪ್ನೀಸ್. ಸೊ ಅಮೌಂಟನ್ನು ಡೈರೆಕ್ಟಾಗಿ ಯಾರಿಗಾದ್ರೂ ಫೋನ್ಪೇ ಮುಖಾಂತರ, ನಿಮ್ಮ ಇವಾಗ ಎಕ್ಸಾಂಪಲ್ ಯಾರೊಬ್ರು ಕಾಲ್ ಮಾಡಿಬಿಟ್ಟು ಕೇಳ್ತಾರೆ, ಸೊ ನಾನು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ರೀ, ನೀವು ಜಲ್ದಿ ಅಮೌಂಟ್ ಪೇ ಮಾಡಿ ನಿಮ್ಮ ಸೀಟನ್ನು ನೀವು ಬುಕ್ ಮಾಡ್ಕೋಬೋದು. ಸೊ ಯಾರಿಗೂ ನಿಮ್ಮ ಸೀಟ್ ಕೊಡೋಕ್ಕಾಗಿಲ್ಲ, ನಿಮ್ಗೆ ಒಳ್ಳೆ ಆಫರ್ ಅಂತ ಹೇಳ್ತಾರೆ. ಸೊ ಆ ಥರ ತಿಳ್ಕೊಂಬಿಟ್ಟು ಹೌದಾ ಯಾವುದು ರೀ ಅಂತ ಕಂಪ್ನಿ ಅಂತ ಕೇಳ್ತಾರೆ, ಅವ್ರು ಯಾವುದೋ ಒಂದು ರ್ಯಾಂಡಮಾಗಿ ಹೇಳ್ಬಿಡ್ತಾರೆ ನಿಮ್ಮ ಸೆಲೆಕ್ಟ್ ಮಾಡುವಂಥ ಒಂದು ಕಂಪ್ನಿ, ಅಥವಾ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡು ಇಂಥ ಕಂಪ್ನಿ ಸೆಲೆಕ್ಟ್ ಮಾಡಿದಾರಲ್ಲ ಹೌದಂತ, ಹೌದು ಅಂತ ಹೇಳ್ತೀರಾ, ಅಮೌಂಟ್ ಪೇ ಮಾಡಿಬಿಡ್ರಿ ನೀವು ಫೋನ್ಪೇ ಮುಖಾಂತರ ಅಂತ ಹೇಳ್ತಾರೆ. ಸೊ ಹೌದಾ, ಓಕೆ ಜಲ್ದಿ ಹಂಗೆ ಪೇ ಮಾಡಿಬಿಟ್ರೆ ನಿಮಗೆ ತುಂಬ ಕಡಿಮೆ ಅಮೌಂಟಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅವಾಗ ಹಂಗಾಗಿ ಯಾರು ಕೂಡ ಡೈರೆಕ್ಟ್ ಪೇಮೆಂಟ್ ಮಾಡಬೇಡ್ರಿ ಅಂತಂದು ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಆಮೇಲೆ ಆಲ್ ಅಪ್ಲಿಕೆಂಟ್ಸ್ ಇಫ್ ಅಪ್ಲಿಕೇಬಲ್ ಮಸ್ಟ್ ಓನ್ಲಿ ಥ್ರೋ ದ VTO ಪೋರ್ಟಲ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ, VTO ಪೋರ್ಟಲಲ್ಲೇ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಅವ್ರು ಆಫ್ ಲೆಟರ್ ಕಳಿಸುತ್ತೆ, ಚೆಕ್ ಮಾಡ್ಕೊಂಬಿಟ್ಟು ಅಲ್ಲಿಂದ ಪೇಮೆಂಟ್ ಮಾಡಿ. ಸೊ ಅದನ್ನು ಯಾವ ಥರ ಮಾಡ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ವಿದ್ಯಾರ್ಥಿಗಳು. ಸೊ ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಕಂಪ್ನಿ ಅಪ್ರೂವಲ್ ಮಾಡಿದೆ, ಇಂಟರ್ನ್ಶಿಪ್ ಅಪ್ರೂವಲ್ ಆದಂಗಲ್ಲ. ನೀವು VTO ಪೋರ್ಟಲ್ ಮುಖಾಂತರ ಮಾತ್ರ ಅಪ್ರೂವಲ್ ಆದರೆ ಮಾತ್ರ ನಾಳೆ ನಿಮ್ಗೆ ಏನೇ ಸಮಸ್ಯೆ ಬಂದರೆ VTO ಪೋರ್ಟಲು VTO ಅವರು ನಿನಗೆ ಭದ್ರತೆ ಕೊಡ್ತಾರೆ. ನೀವು ಹೊರಗಡೆಯಿಂದ ಆಫ್ಲೈನಲ್ಲಿ ಅಮೌಂಟನ್ನು ಪೇ ಮಾಡ್ಕೊಂಬಿಟ್ಟು ಇಲ್ಲಿ ಅಪ್ರೂವಲ್ ಆಗದಂಗೆ ಆಮೇಲೆ ಕಷ್ಟ ಆಗೋದು ವಿದ್ಯಾರ್ಥಿ. ಸೊ ಏನೇ ಮಾಡಿದ್ರು ಹ್ಯಾಸ್ ಅ ರೂಲ್ಸ್, VTO ರೂಲ್ಸ್ ಏನಿದೆಯಲ್ಲ ಅದ್ರ ಪ್ರಕಾರನೇ ಮಾಡಿ, ನಿಮ್ಮ ಮುಂದೆ ಯೂಸ್ ಆಗುತ್ತೆ. Student must not join companies directly, rely solely on company profile, internship opportunities, follow the official rules process. ಸೊ ನೀವು ಡೈರೆಕ್ಟಾಗಿ ಹೋಗಿ ಕಂಪ್ನಿ ಹತ್ರ ಜಾಯ್ನ್ ಆಗಕ್ಕೆ ಹೋಗಬೇಡಿ, VTO ರೂಲ್ಸ್ ಮುಖಾಂತರ VTO ಕಡೆಯಿಂದ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಬಂದು ವಿದ್ಯಾರ್ಥಿ ಗೋ ಟು ಅಪ್ಲೈಡ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ, ಸೊ ಅದ್ರ ಜೊತೆಲೆ ನೆಕ್ಸ್ಟ್ ನೀವು ನಂಬರ್ ಆಫ್ ಇದನ್ನು ಅಪ್ಲೈ ಮಾಡಿರ್ತಿಲ್ಲ. ಸೊ ಇಲ್ಲೆಲ್ಲ ಚೆಕ್ ಮಾಡ್ಕೋಬೋದು. ಸೊ ಎಷ್ಟು ಅಂಡರ್ ರಿವ್ಯೂಲ್ ಇದಾವೆ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಆಲ್ಮೋಸ್ಟ್ ಪೇಯ್ಡ್ ವರ್ಷನ್ಸ್ ಇದಾವೆ. ಸೊ ಪೇಯ್ಡ್ ವರ್ಷನ್ಸ್ ತೆಗೆದುಕೊಂಡಿದ್ರೆ ಈಸಿಯಾಗಿ ಕ್ಲಿಕ್ ಆಗ್ತವೆ. ಸೊ ನಿಮಗೆ ಇಂಟ್ರೆಸ್ಟ್ ಇರುವಂಥವೆಲ್ಲ ಕೂಡ ಕಡಿಮೆ ಅಮೌಂಟಲ್ಲಿ ನೋಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಒಂದಿದೆ ನೋಡಿ ವಿದ್ಯಾರ್ಥಿಗಳೇ, V1 ಸಾಫ್ಟ್ವೇರ್ ಅಂತ ನಾವು ಟೈಪ್ ಮಾಡಿದಲ್ಲ. ಸೊ ಇದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ಅಂಡರ್ ರಿವ್ಯೂಲ್ ಇದೆ. ಸೊ ಇಂಟರ್ನ್ಶಿಪ್ ಟೈಪ್ ಏನಿದೆಲ್ಲ ಸ್ಟೈಪೆಂಡ್ ಪರ್ಪಸ್ ಇದೆ, ಸ್ಟೈಪೆಂಡ್ ಇದೆ. ಸೊ ಆನ್ ಸೈಟಲ್ಲಿ ಹೋಗ್ಬೇಕು, ಡೆಡ್ ಲೈನು, ಆಮೇಲೆ ಡ್ಯೂರೇಷನ್ 4 ಮಂತ್ಸು, ಸ್ಟೈಪೆಂಡ್ ಇದೆ. ಓಕೆನಾ, ಪೇಯ್ಡ್ ವರ್ಷನ್ ಇಲ್ಲ, ಅವರೇ ನಮಗೆ 15,000 ಕೊಟ್ಟು ನಮಗೆ ವರ್ಕನ್ನು ಕಲಿಸ್ತಾರೆ. ಓಕೆನಾ, ಇದು ಸಾಫ್ಟ್ವೇರ್ ರಿಲೇಟೆಡ್ ಇದೆ. ಸೊ ಇದರದ್ದು ನಾನು ಇದು ಕೂಡ ತೋರಿಸ್ಬೋದು. ಸೊ ನಾನು ಹೇಳಿದ್ನಲ್ಲ ವಿದ್ಯಾರ್ಥಿಗಳೇ, ಸೊ ಅವರು ಆಫ್ ಲೆಟರ್ ನಾವು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ VTO ಇಂಟರ್ನ್ಶಿಪ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಫರ್ದರ್ ಇನ್ಫಾರ್ಮೇಶನ್. ಸೊ V1 ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ, ಸೊ V1 ಸಾಫ್ಟ್ವೇರ್ ಕಳಿಸಿದ್ದಾರೆ, HR V1 ಸಾಫ್ಟ್ವೇರ್ ಅವರು ಕಳಿಸಿದ್ದಾರೆ. ಸೊ ಗೂಗಲ್ ಫಾರ್ಮ್ ಹಾಕಿದೆ, ಇದನ್ನು ಫಿಲ್ ಮಾಡಿ ರಿವರ್ಸ್ ನಾವು ಸೆಂಡ್ ಮಾಡ್ಬೇಕಾಗತ್ತೆ. ಇದನ್ನು ಸೆಂಡ್ ಮಾಡಿದ್ಮೇಲೆ ಅವರು ಏನಿದೆ ಡೀಟೇಲ್ಸನ್ನು ನೆಕ್ಸ್ಟ್ ತಿಳಿಸ್ತಾರೆ. ಸೊ ಈ ಥರ ಒಂದು ಆಫರ್ ಲೆಟರ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಬಿಟ್ಟು ಇನ್ನೂ ಸಮಥಿಂಗ್ ಜಿಗ್ಗಿನೇ ಇದಾವೆ ವಿದ್ಯಾರ್ಥಿಗಳೇ. ಸೊ
ಆಫರ್ ಲೆಟರ್ಸ್ ಅಂತೂ ಜಾಸ್ತಿನೇ ಇದಾವೆ ವಿದ್ಯಾರ್ಥಿಗಳು. ಸೊ ಈ ಥರ ಒಂದು ಆಫರ್ ಲೆಟರ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಾನು ಎಷ್ಟೊಂದು ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಆನ್ಲೈನ್ ಬೇಕಾಗಿತ್ತು, ಸೊ ಆಫ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅವನ್ನೆಲ್ಲ ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೊಂದು ಅಪ್ಲೋಡ್ ಮಾಡಿದ್ದು ನೋಡಿ ವಿದ್ಯಾರ್ಥಿಗಳು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಇಷ್ಟೊಂದು ತೋರಿಸಿದ್ರಲ್ಲ, ಸೊ ನಿಮ್ಗೆ ಆಲ್ಮೋಸ್ಟ್ ಐಡಿಯಾ ಬಂದಿರುತ್ತೆ. ಇದ್ರ ಮೇಲೆ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.